ಕಾಂಗ್ರೆಸ್ಸಿನಲ್ಲಿ ಸರ್ಕಾರ ಆರಂಭ ಆದ ಮೊದಲ ದಿನದಿಂದಲೇ ಗೊಂದಲ ಇದೆ. ಪರಸ್ಪರ ಡಿಸಿಎಂ ಮತ್ತು ಸಿಎಂ ಮಧ್ಯೆ ಕಚ್ಚಾಟ ಇದೆ. ಮಂತ್ರಿಗಳು ಮತ್ತು ಸಿಎಂ ಮಧ್ಯೆ, ಮಂತ್ರಿಗಳು ಮತ್ತು ಡಿಸಿಎಂ ಮಧ್ಯೆ, ಸಿಎಂ ಮತ್ತು ಶಾಸಕರ ಮಧ್ಯೆ, ಮಂತ್ರಿಗಳು ಮತ್ತು ಶಾಸಕರ ಮಧ್ಯೆ ನಿರಂತರವಾದಂಥ ಗಲಾಟೆ ನಡೀತಾ ಇದೆ. ಇತ್ತೀಚಿನ ಒಂದು ಗುಂಪು ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗಬೇಕು, ಪ್ರವಾಸ ಬೇರೆ ಬೇರೆ ಕಡೆ ಸೇರಬೇಕು, ರಿಸಾರ್ಟ್ ರಾಜಕಾರಣ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಿತ್ತು. ಅಂದರೆ ಕಾಂಗ್ರೆಸ್ಸಿನಲ್ಲಿರುವಂಥ ಒಳ ಬೇಗುದಿ ಅದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಅಭಿವೃದ್ಧಿಯನ್ನು ಅವರು ನಿರ್ಲಕ್ಷ್ಯ ಮಾಡಿರುವಂಥದ್ದು, ಜಾತಿಯ ಕಾರಣಕ್ಕಾಗಿ ಹೊಡೆದಾಟ ಮಾಡ್ತಾ ಇರುವಂಥದ್ದು, ಮತ್ತು ಅಧಿಕಾರಕ್ಕಾಗಿ ಯಾರು ಮುಖ್ಯಮಂತ್ರಿ ಆಗಬೇಕನ್ನುವಂಥ ಕಾರಣಕ್ಕಾಗಿ ಅವರಲ್ಲಿರುವಂಥ ಹೊಡೆದಾಟ ಇದೆಲ್ಲವನ್ನ ಮಾಡಿಸ್ತಾ ಇದೆ. ನನಗೆ ಅನಿಸುತ್ತೆ ಲೋಕಸಭಾ ಚುನಾವಣೆ ತನಕ ಕಾಂಗ್ರೆಸ್ ಅವರು ತಡ್ಕೊತಾರೆ. ಅದಾದ ಮೇಲೆ ಅವರ ಮಧ್ಯದಲ್ಲಿರುವಂಥ ಬಿರುಕು ಅದು ಭಾಳ ದೊಡ್ಡದಾಗುತ್ತೆ ಮತ್ತು ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಕರ್ನಾಟಕ ರಾಜ್ಯದ ಜನ ಊಹೆ ಮಾಡೋಕ್ಕೆ ಕಷ್ಟ ಅನ್ನುವಂಥ ಸ್ಥಿತಿಗೆ ಹೋಗುತ್ತೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಶಾಸಕರು ಸ್ವತಃ ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿಗರ ಮಾತು, ನನ್ನ ಮಾತಲ್ಲ. ಅದಕ್ಕಾಗಿ ನಮಗೆ ಸಿಕ್ಕಂಥ ಹಲವಾರು ನಮ್ಮ ಫ್ರೆಂಡ್ಸು ಯಾರು ಕಾಂಗ್ರೆಸ್ಸಲ್ಲಿದ್ದಾರೆ ಅವರು ಹೇಳ್ತಾರೆ ಇದು ಬಹಳ ದಿನ ನಡೆಯೋದಿಲ್ಲ, ಈ ರೀತಿಯ ಬಿರುಕು ಬಹಳ ದಿನ ನಡೆಯೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಕಾದು ನೋಡೋಣ. ಕಾಂಗ್ರೆಸ್ಸಿನಲ್ಲಿ ಸರ್ಕಾರ ಆರಂಭ ಆದ ಮೊದಲ ದಿನದಿಂದಲೇ ಗೊಂದಲ ಇದೆ. ಪರಸ್ಪರ ಡಿಸಿಎಂ ಮತ್ತು ಸಿಎಂ ಮಧ್ಯೆ ಕಚ್ಚಾಟ ಇದೆ. ಮಂತ್ರಿಗಳು ಮತ್ತು ಸಿಎಂ ಮಧ್ಯೆ, ಮಂತ್ರಿಗಳು ಮತ್ತು ಡಿಸಿಎಂ ಮಧ್ಯೆ, ಸಿಎಂ ಮತ್ತು ಶಾಸಕರ ಮಧ್ಯೆ, ಮಂತ್ರಿಗಳು ಮತ್ತು ಶಾಸಕರ ಮಧ್ಯೆ ನಿರಂತರವಾದಂಥ ಗಲಾಟೆ ನಡೀತಾ ಇದೆ. ಇತ್ತೀಚಿನ ಒಂದು ಗುಂಪು ಕೂಡ ಬೇರೆ ಬೇರೆ ದೇಶಕ್ಕೆ ಹೋಗಬೇಕು, ಪ್ರವಾಸ ಬೇರೆ ಬೇರೆ ಕಡೆ ಸೇರಬೇಕು, ರಿಸಾರ್ಟ್ ರಾಜಕಾರಣ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡಿತ್ತು. ಅಂದರೆ ಕಾಂಗ್ರೆಸ್ಸಿನಲ್ಲಿರುವಂಥ ಒಳ ಬೇಗುದಿ ಅದು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಅಭಿವೃದ್ಧಿಯನ್ನು ಅವರು ನಿರ್ಲಕ್ಷ್ಯ ಮಾಡಿರುವಂಥದ್ದು, ಜಾತಿಯ ಕಾರಣಕ್ಕಾಗಿ ಹೊಡೆದಾಟ ಮಾಡ್ತಾ ಇರುವಂಥದ್ದು, ಮತ್ತು ಅಧಿಕಾರಕ್ಕಾಗಿ ಯಾರು ಮುಖ್ಯಮಂತ್ರಿ ಆಗಬೇಕನ್ನುವಂಥ ಕಾರಣಕ್ಕಾಗಿ ಅವರಲ್ಲಿರುವಂಥ ಹೊಡೆದಾಟ ಇದೆಲ್ಲವನ್ನ ಮಾಡಿಸ್ತಾ ಇದೆ. ನನಗೆ ಅನಿಸುತ್ತೆ ಲೋಕಸಭಾ ಚುನಾವಣೆ ತನಕ ಕಾಂಗ್ರೆಸ್ ಅವರು ತಡ್ಕೊತಾರೆ. ಅದಾದ ಮೇಲೆ ಅವರ ಮಧ್ಯದಲ್ಲಿರುವಂಥ ಬಿರುಕು ಅದು ಭಾಳ ದೊಡ್ಡದಾಗುತ್ತೆ ಮತ್ತು ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಕರ್ನಾಟಕ ರಾಜ್ಯದ ಜನ ಊಹೆ ಮಾಡೋಕ್ಕೆ ಕಷ್ಟ ಅನ್ನುವಂಥ ಸ್ಥಿತಿಗೆ ಹೋಗುತ್ತೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಶಾಸಕರು ಸ್ವತಃ ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿಗರ ಮಾತು, ನನ್ನ ಮಾತಲ್ಲ. ಅದಕ್ಕಾಗಿ ನಮಗೆ ಸಿಕ್ಕಂಥ ಹಲವಾರು ನಮ್ಮ ಫ್ರೆಂಡ್ಸು ಯಾರು ಕಾಂಗ್ರೆಸ್ಸಲ್ಲಿದ್ದಾರೆ ಅವರು ಹೇಳ್ತಾರೆ ಇದು ಬಹಳ ದಿನ ನಡೆಯೋದಿಲ್ಲ, ಈ ರೀತಿಯ ಬಿರುಕು ಬಹಳ ದಿನ ನಡೆಯೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಕಾದು ನೋಡೋಣ.